ಕಡೆ ನಮಗೂ ಮನ್ಸಿಗೆ ನೋವಾಗುತ್ತೆ. ಸೊ ಫೈನ್, ಅದೆಲ್ಲೋ ಒಂಚೂರು ಕ್ಲಾಶಸ್ ಆದಾಗ ಇದು ಕಂಟಿನ್ಯೂ ಆಯ್ತು ಬಿಟ್ರೆ ಖಂಡಿತವಾಗ್ಲೂ ಇದು ಪರ್ಸನಲ್ ಅಟ್ಯಾಕು ಅಲ್ಲ ಅಣ್ಣ. ಮೋರ್ ಓವರ್ ಯಾರಿಗೂ ಇಲ್ಲಿ ಹರ್ಟ್ ಮಾಡ್ಬೇಕು ಅನ್ನೋ ಉದ್ದೇಶನೂ ನಮ್ಗಿರ್ಲಿಲ್ಲ. ಐ ನೋ ಇಟ್ಸ್ ಅ ವೆರಿ ಸೆನ್ಸಿಬಲ್ ಥಿಂಗ್. ಡೆಫಿನೆಟ್ಲಿ ನಾನು ಹಾರ್ಟ್ಲಿ ಹೇಳ್ತಾ ಇದ್ದೀನಿ, ಇಟ್ ವಾಸ್ ನಥಿಂಗ್ ಲೈಕ್ ಅ ಪರ್ಸನಲ್ ಅಟ್ಯಾಕ್. ನೀವೊಂದು ಮಾತು ಹೇಳಿದ್ರಿ ಈಗ, ಬೇರೆ ರಕ್ಷಿತನ ನೋಡಿದ್ವಿ ನೀವು ಅಲ್ಲಿ ಬಂದಾಗ ಅಂತ ಹೇಳಿದ್ರಿ. ಓಕೆ, ಒಂದು ಉದಾಹರಣೆ ಕೊಡ್ತೀನಿ. ನಮ್ಮ ಚಿಕ್ಕಪ್ಪ ಒಬ್ಬ ಪೊಲೀಸ್ ಆಫೀಸರ್ ಅನ್ಕೊಳ್ಳೋಣ, ತುಂಬಾ ಒಳ್ಳೆಯವರು. ನಮ್ಮೊಟ್ಟಿಗೆ ಕಾಫಿ ಕುಡಿತಾರೆ, ತಿಂಡಿ ತಿಂತಾರೆ, ಹೆಗಲ ಮೇಲೆ ಕೈ ಹಾಕೋತೀವಿ, ಮಾತಾಡ್ತಾ ಇರ್ತೀವಿ. ಆಮೇಲೆ ಏನಾಗುತ್ತೆ, ನಾನು ಹೋಗ್ಬಿಟ್ಟು ಒಂದು ತಪ್ಪು ಮಾಡ್ಬಿಡ್ತೀನಿ. ನಮ್ಮ ಚಿಕ್ಕಪ್ಪ ಏನ್ ಮಾಡ್ತಾರೆ, ಯೂನಿಫಾರ್ಮ್ ಹಾಕೋತಾರೆ, ಒದ್ದು ಹೇಳ್ಕೊಂಡು ಹೋಗ್ತಾರೆ ನನ್ನ ಸ್ಟೇಷನ್ಗೆ. ಆವಾಗ ಅವರು ಒಂದಿಷ್ಟು ಕಾನೂನು ಅಂತೆಲ್ಲ ಮಾತಾಡ್ಬೇಕಾದ್ರೆ ನಾನು ನಮ್ಮಪ್ಪನಿಗೆ ಫೋನ್ ಹಾಕಿ ನಮ್ಮಪ್ಪ ನಮ್ಮ ಚಿಕ್ಕಪ್ಪ ಯಾಕೋ ಬೇರೆಯವ್ರ ತರ ಆಡ್ತಾ ಇದಾರೆ, ಚೇಂಜ್ ಆಗ್ಬಿಟ್ಟಿದ್ದಾರೆ ಅಂದ್ರೆ ಈಗ ತಪ್ಪು ನಂದ ನಮ್ಮ ಚಿಕ್ಕಪ್ಪಂದ. ಎಲ್ಲಿವರೆಗೆ ನಾನು ಕರೆಕ್ಟ್ ಆಗಿದ್ನೋ